So in previous session we did up to second step, that is plotting the constraints through using the lines, and also we are identified the feasible region. So feasible region no identify ಮಾಡಿದೀವಿ. So then the next step under this linear programming graphical method, so identify the feasible solution region. Okay, so third step also nearly we have completed in the last session itself. So we have identified feasible region, right? So based on the constraint lines. So ಈಗ ನಾವು ಈ ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಕೊಡಬಹುದು ಅಂತ ಹೇಳಿದ್ರೆ, ಸೊ ಫಿಸಿಯಬಲ್ ಸೊಲ್ಯೂಷನ್ ರೀಜನ್ ವಾಸ್ ಐಡೆಂಟಿಫೈಡ್ ಅಂತ ಹೇಳ್ಬಿಟ್ಟು ನಾವು ಕೊಡಬಹುದು. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಡೌನ್ feasible solution region was identified ಅಂತ ಹೇಳ್ಬಿಟ್ಟು ಕೊಡಬಹುದು. ಓಕೆ, ಸೊ feasible solution region was identified. So Sudha Sir, read the fourth step. Sudha Sir, what is the fourth step, ma? Pratima, what is the fourth step? What is the fourth step? Okay, so fourth step is nothing but that is to locate the corner points. So in last class itself we have located the corner points for the feasible region, right? So ಈಗ ಕಾರ್ನರ್ ಪಾಯಿಂಟ್ಸ್ ನಾವು ಲೊಕೇಟ್ ಮಾಡಿದೀವಿ, ಬೇಸ್ಡ್ ಆನ್ ದಿ ಕನ್ಸ್ಟ್ರೈಂಟ್ಸ್ ನಾವು ಲೊಕೇಟ್ ಮಾಡಿದೀವಿ, ಬೇಸ್ಡ್ ಆನ್ ದಿ ಕಾರ್ನರ್ ಪಾಯಿಂಟ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೂ ನಾವು ಫಿಸಿಬಲ್ ರೀಜನ್ ನೇಮ್ಸ್ ಮತ್ತೆ ಲೆಟರ್ಸ್ ನಾವು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಫಸ್ಟ್ ಲೈನ್ ಅಂದ್ರೆ ಫಸ್ಟ್ ಕನ್ಸ್ಟ್ರೈಂಟ್ಸ್ ಬೇಸ್ ಮೇಲೆ ನಾವು ಲೈನ್ ನ ಡ್ರಾ ಮಾಡಿದಾಗ ಇಲ್ಲಿ ಎ ಅಂತ ಕೊಟ್ಟಿದ್ದೀವಿ, ಇಲ್ಲಿ ಬಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಸಿಮಿಲರ್ಲಿ ಫಾರ್ ದ ಸೆಕೆಂಡ್ ಕನ್ಸ್ಟ್ರೈಂಟ್ ವಿ ಹ್ಯಾವ್ ಗಿವನ್ ಸಿ ಅಂಡ್ ಡಿ, ರೈಟ್? So after plotting the constraint by using the graphical lines, then the two constraints was intersected here. So therefore we have also given the corner point name for this intersecting point. So ಏನಂತ ಕೊಟ್ಟಿದ್ದೀವಿ? E ಅಂತ ಕೊಟ್ಟಿದ್ದೀವಿ ಅಲ್ವಾ? ಸೊ ಇದು ಕಾರ್ನರ್ ಪಾಯಿಂಟ್ಸ್ ನ ಲೊಕೇಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ therefore in this case you have to write down the solution. ಏನ್ ಬರೀಬಹುದು ಅಂತ ಹೇಳಿದ್ರೆ, that is the corner points of the feasible region also located or pointed ಅಂತ ಹೇಳ್ಬಿಟ್ಟು ಬರೀಬಹುದು. feasible region located or pointed ಅಂತ ಹೇಳ್ಬಿಟ್ಟು ಬರೀಬಹುದು ಆನ್ಸರ್. ಓಕೆ ಓಕೆ, ಕ್ಲಿಯರ್ ಆಯ್ತಲ್ವಾ ಅಪ್ ಟು ಫೋರ್ತ್ ಸ್ಟೆಪ್ ವರ್ಗು? ಓಕೆ, ಸೊ ಕಂಪ್ಲೀಟ್ ಆಗಿ ಫೋರ್ತ್ ಸ್ಟೆಪ್ ವರ್ಗು ಏನು ಡೌಟ್ ಇಲ್ವಾ? No sir. Okay, so the next step, Sri Lakshmi, read the fifth step. Calculate the value of objective function on the corner points. Okay, so calculate the value of objective function. So ಏನ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ದಟ್ ಈಸ್ ಹೌ ಇನ್ ದ ಸೆನ್ಸ್ ದಟ್ ಈಸ್ ಬೇಸ್ಡ್ ಆನ್ ಯಾವ್ದ್ರ ಬೇಸ್ ಮೇಲೆ ನಾವು ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ? Corner ಬೇಸ್ಡ್ ಆನ್ ಕಾರ್ನರ್ ಪಾಯಿಂಟ್ಸ್. ಸೊ ಈಗ ಫಿಸಿಯಬಲ್ ರೀಜನ್ ಬಂದ್ಬಿಟ್ಟು ಯಾವ್ದ್ಯಾವ್ದಕ್ಕೆ ನಿಯರೆಸ್ಟ್ ಮತ್ತೆ ಆ ಪಾಯಿಂಟ್ಸ್ ನ ಟಚ್ ಆಗುತ್ತೋ ಅದನ್ನ ನಾವು ಫಿಸಿಯಬಲ್ ರೀಜನ್ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ತಗೊಳ್ತಿದೀವಿ. ಓಕೆ, ಈಗ ಈ ಫಿಸಿಯಬಲ್ ರೀಜನ್ ನಾವು ಐಡೆಂಟಿಫೈ ಮಾಡಿದ್ವಲ್ವಾ? ಸೊ ಈ ಫಿಸಿಯಬಲ್ ರೀಜನ್ ಅಲ್ಲಿ ಕಂಪ್ಲೀಟ್ ಆಗಿ ಫಿಸಿಯಬಲ್ ರೀಜನ್ ನೋಡ್ಕೊಳ್ಳಿ ಒಂದ್ಸರಿ. ಸೊ ಈ ಫಿಸಿಯಬಲ್ ರೀಜನ್ ಅನ್ನೋದು ಯಾವ ಯಾವ ಕಾರ್ನರ್ ಪಾಯಿಂಟ್ಸ್ ಗೆ ಅಟ್ಯಾಚ್ ಆಗಿದೆ? A, E and D. ನೋಡಿ, ಈ ಫಿಸಿಯಬಲ್ ರೀಜನ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಾವು ಕಾರ್ನರ್ ಪಾಯಿಂಟ್ಸ್ ಬೇಸ್ ಮೇಲೆ ವ್ಯಾಲ್ಯೂಸ್ ನ ಐಡೆಂಟಿಫೈ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ, ಈ ಫಿಸಿಯಬಲ್ ರೀಜನ್ ಎಗೆ ಅಟ್ಯಾಚ್ ಆಗಿದೆಯಾ ಫೈನಲ್ ಆಗಿ? Yes sir. ಓಕೆ, ಅದೇ ತರ ಇಗೆ ಜಾಯಿನ್ ಆಗಿದೆ. ನೆಕ್ಸ್ಟ್ ಡಿ ಗೆ ಜಾಯಿನ್ ಆಗಿದೆ.
ನೆಕ್ಸ್ಟ್ ಝೀರೋ ಜನರಲ್ ಆಗಿ ನಾವು ಝೀರೋನ ತಗೊಳ್ತೀವಿ, ಯಾಕಂದ್ರೆ ಝೀರೋ ಇಂದಾನೆ ಫಿಸಿಬಲ್ ರೀಜನ್ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ. ಓಕೆ, ಸೊ ಕೆಲವೊಂದು ಫಿಸಿಬಲ್ ರೀಜನ್ ಅನ್ಬೌಂಡೆಡ್ ಅಂತ ಹೇಳ್ಬಿಟ್ಟು ಬರಬಹುದು, ಅಥವಾ ಇನ್ಫಿಸಿಬಲ್ ರೀಜನ್ ಅಂತ ಹೇಳ್ಬಿಟ್ಟು ಬರಬಹುದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ. ಓಕೆ, ಸೊ ಅದ್ರ ಬೇಸ್ ಮೇಲೆ ನಾವು ಫಿಸಿಬಲ್ ರೀಜನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಈಗ ಟೋಟಲ್ ಕಾರ್ನರ್ ಪಾಯಿಂಟ್ಸ್ ಫಿಸಿಬಲ್ ರೀಜನ್ ಗೆ ಅಟ್ಯಾಚ್ ಆಗಿರೋದು ಯಾವ್ದಿದೆ? ಜನರಲ್ ಆಗಿ ನೀವು 3 ಕಾರ್ನರ್ ಪಾಯಿಂಟ್ಸ್ ನ ಹೇಳ್ತೀರಾ. ಓಕೆ, ಸೊ ಅದ್ರ ಜೊತೆಗೆ ನಾವು ಈ ಝೀರೋನು ಕ್ಯಾಲ್ಕುಲೇಷನ್ ಗೆ ತಗೋಬೇಕು, ಯಾಕಂತ ಹೇಳಿದ್ರೆ ಅದು ಜಾಯ್ನ್ ಆಗಿದೆ, ಅದು ಅಟ್ಯಾಚ್ ಆಗಿದೆ ತಾನೆ ಫಿಸಿಬಲ್ ರೀಜನ್ ಗೆ. Yes sir. Therefore, we have to consider the four corner points in this problem. Okay, so one is 0 and another one is A, another one is E, and finally we have to consider the corner point D. Okay, so ಇದನ್ನ ಆರ್ಡರ್ ವೈಸ್ ತಗೋಬೇಕು ಅಂತ ಏನಿಲ್ಲ. ಫಸ್ಟ್ ನೀವು 0 ತಗೊಂಡು ಯಾವ ತರ ಬೇಕಾದ್ರೂ ತಗೋಬಹುದು. ಫಸ್ಟ್ E ತಗೋಬಹುದು, ಮತ್ತೆ A ತಗೋಬಹುದು, ಮತ್ತೆ D ತಗೋಬಹುದು, ಯಾವ ತರ ಬೇಕಾದ್ರೂ ಕನ್ಸಿಡರ್ ಮಾಡಬಹುದು. ಬಟ್ ಆ ಕಾರ್ನರ್ ಪಾಯಿಂಟ್ಸ್ ಯಾವ್ದು ಅಟ್ಯಾಚ್ ಆಗಿದೆಯೋ ಅದನ್ನ ಮೆನ್ಷನ್ ಮಾಡ್ಲೇಬೇಕು. ಓಕೆ, ಸೊ ಕ್ಲಿಯರ್ ಆಯ್ತಲ್ವಾ? Yes sir. ಓಕೆ, ಸೊ ಈಗ ನಿಮಗೆ ಗೊತ್ತಾಗಿದೆ ಯಾವ ಕಾರ್ನರ್ ಪಾಯಿಂಟ್ಸ್ ಫಿಸಿಬಲ್ ರೀಜನ್ ಗೆ ಅಟ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಈಗ ನಾವು ಆ ಫಿಸಿಬಲ್ ರೀಜನ್ ನ ಕನ್ಸಿಡರೇಷನ್ ಮಾಡಿ ಯಾವ ತರ ನಾವು ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ಬಿಕಾಸ್ ಇನ್ ದಿಸ್ 5th ಸ್ಟೆಪ್ ದೇ ಕ್ಲಿಯರ್ಲಿ ಮೆನ್ಷನ್ಡ್ ದಟ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆಯೋ ಅದ್ರ ಬೇಸ್ ಅದಕ್ಕೆ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ we have to consider the corner points. So based on this corner points only we have to calculate the value of the objective function anta. Okay, so let's see how to calculate the value of the objective function that is based on the corner points. Okay, so ಈಗ based on the corner points ನ ನಾವು ಕನ್ಸಿಡರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಕಾಲಮ್ ನ ನಾವು ಕಾರ್ನರ್ ಪಾಯಿಂಟ್ಸ್ ಯಾವ್ದಾದಿದೆ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ಕೊಳ್ಳೋಣವಾ? Yes sir. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ? 4 ಕಾರ್ನರ್ ಪಾಯಿಂಟ್ಸ್ ಇದೆ. ಸೊ ಒಂದು ನಿಮಿಷ, ಓಕೆ, ಸೊ ಒಂದು ಕಾಲಮ್ ನ ಕಾರ್ನರ್ ಪಾಯಿಂಟ್ಸ್ ನೇಮ್ಗೆ ಕೊಡೋಣ. ಟೋಟಲ್ ಆಗಿ 4 ಕಾರ್ನರ್ ಪಾಯಿಂಟ್ಸ್ ಇದೆ, ಅದಕ್ಕೆ ಒಂದು 4 ತಗೊಳ್ಳೋಣ. ಅಂದ್ರೆ ಒಂದು ಹೆಡ್ಡಿಂಗ್ ಗೆ ಇನ್ನೊಂದು ಕಾರ್ನರ್ ಪಾಯಿಂಟ್ಸ್ ನ ಮೆನ್ಷನ್ ಮಾಡೋದಕ್ಕೆ 4 ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ ಆದ್ಮೇಲೆ x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್ ಯಾವ್ದು ಅದು ಜಾಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೆನ್ಷನ್ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಕ್ಲಿಯಾರಿಟಿ ಸಿಗುತ್ತೆ. ಓಕೆ, ಸೊ ಅದಕ್ಕೆ ಇನ್ನೊಂದು ಕಾಲಮ್ ನ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಗೆ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬೇಸ್ಡ್ ಆನ್ ದಿ ಕಾರ್ನರ್ ಪಾಯಿಂಟ್ಸ್. ಈಗ ಕಾರ್ನರ್ ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಅದಕ್ಕೆ ಇನ್ನೊಂದು ಕಾಲಮ್ ನ ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಅದು ನಾನು ಮೆನ್ಷನ್ ಮಾಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈಗ ಫೈನಲ್ ಆಗಿ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಕ್ಯಾಲ್ಕುಲೇಷನ್ ಗೆ ಮಾಡಿದೀವಿ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡಿದೀವಿ. ನೆಕ್ಸ್ಟ್ ಒಂದು ವ್ಯಾಲ್ಯೂ ಬರುತ್ತೆ, ಆನ್ಸರ್ ಬರುತ್ತೆ. ಆ ಆನ್ಸರ್ ನ ಮೆನ್ಷನ್ ಮಾಡೋದಕ್ಕೆ ಇನ್ನೊಂದು ಕಾಲಮ್ ನ ತಗೊಳ್ಳೋಣ. ಸೊ ಅಲ್ಲಿಗೆ ನಾವು ಟೋಟಲ್ ಆಗಿ 4 ಕಾಲಮ್ಸ್ ನ ತಗೊಂಡಿದೀವಿ, 5 ರೋಸ್ ನ ತಗೊಂಡಿದೀವಿ. ಸೊ ಫಸ್ಟ್ ಬಂದ್ಬಿಟ್ಟು ಏನ್ ಮೆನ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಕಾರ್ನರ್ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಕೊಳ್ಳೋಣ. ಈಸಿ ಆಗುತ್ತೆ. ಮೆನ್ಷನ್ ಮಾಡ್ಕೊಳ್ಳೋಣವಾ? ಕಾರ್ನರ್ ಪಾಯಿಂಟ್ಸ್ ಅಲ್ವಾ? Yes sir. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀರಾ ನೀವು ಅಕಾರ್ಡಿಂಗ್ ಟು ದಿಸ್? ಓಕೆ, ಒಂದೇ ಕಾರ್ನರ್ 0 ಅಂತ ತಗೊಳ್ಳೋಣ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ನೀವು ಅದೇ ತರನೇ ತಗೊಳ್ಳಿ, ಯಾಕಂದ್ರೆ ಈಸಿ ಆಗುತ್ತೆ. ಓಕೆ, ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೊ 0 ಅಂತ ತಗೊಂತಿದ್ದೀನಿ. ಸೊ ಎರಡನೇ ಕಾರ್ನರ್ ಪಾಯಿಂಟ್ ಯಾವ ತಗೊಳ್ತೀರಾ? ಓಕೆ, ಎ ಅಂತ ತಗೊಳ್ತೀರಾ. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಪಾಯಿಂಟ್ ಯಾವುದು? ಇ. ಓಕೆ, ಇ ಅಂತ ತಗೊಳ್ತಿದ್ದೀರಾ. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಾರ್ನರ್ ಪಾಯಿಂಟ್ ಯಾವ್ದು ಜಾಯ್ನ್ ಆಗಿದೆ? D. ಓಕೆ, ಡಿ ಅಂತ ತಗೊಂಡಿದ್ದೀರಾ. ಈಗ ಟೋಟಲ್ ಆಗಿ ಕಾರ್ನರ್ ಪಾಯಿಂಟ್ಸ್ ನ ನೀವು ತಗೊಂಡಿದ್ದು ಆಗಿದೆ. ಈಗ ಈ ಕಾರ್ನರ್ ಪಾಯಿಂಟ್ಸ್ ಗೆ x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್ ಇದ್ದೇ ಇರುತ್ತೆ ತಾನೆ? ಅದಿದ್ರೆ ತಾನೆ ಈ ಕಾರ್ನರ್ ಪಾಯಿಂಟ್ಸ್ ಜಾಯ್ನ್ ಆಗೋದಕ್ಕೆ ಸಾಧ್ಯ. ಓಕೆ, ಈಗ ಕಾರ್ನರ್ ಪಾಯಿಂಟ್ ಎ, ಇ, ಡಿ ಮತ್ತೆ 0 ಗೆ ಯಾವ್ದು x1 ವ್ಯಾಲ್ಯೂಸ್ ಯಾವ್ದು x2 ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಅದಕ್ಕೆ ಹೆಡ್ಡಿಂಗ್ ಏನ್ ಕೊಡಬಹುದು ಅಂತ ಹೇಳಿದ್ರೆ ಕೋಆರ್ಡಿನೇಟ್ಸ್ ಅಂತ ಹೇಳ್ಬಿಟ್ಟು ಕೊಡೋಣ. ಕೋಆರ್ಡಿನೇಟ್ಸ್. ಸೊ ಅಂತ ಹೇಳಿದ್ರೆ ಕೋಆರ್ಡಿನೇಟ್ಸ್ ಆಫ್ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಕೊಡೋಣ. ಯಾವ್ದ್ರದ್ದು ನಾವು ತಗೊಳ್ತಿದೀವಿ ಅಂತ ಹೇಳಿದ್ರೆ x1 ಅಂತ ಮತ್ತೆ x2 ಅಂತ ಹೇಳ್ಬಿಟ್ಟು ನಾವು ತಗೊಳ್ತಿದೀವಿ. ಅಂದ್ರೆ ಈ ಕೋಆರ್ಡಿನೇಟ್ ಈ ಕಾರ್ನರ್ ಪಾಯಿಂಟ್ ನ ನಾವು ಹೈಲೈಟ್ ಮಾಡಿದೀವಲ್ವಾ, ಅದು ಯಾವ್ದ್ರ ಬೇಸ್ ಮೇಲೆ ಜಾಯ್ನ್ ಆಗಿದೆ ಅಂತ.
ಸೊ ಅದಕ್ಕೆ ನಾವು x1 ವ್ಯಾಲ್ಯೂಸ್ ಮತ್ತೆ x2 ವ್ಯಾಲ್ಯೂಸ್ ನ ಮೆನ್ಷನ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸೊ ಈಗ ನಾನು ಮೆನ್ಷನ್ ಮಾಡಿದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ನೋಡ್ರಿ ನಿಮ್ಗೆ. ಇಲ್ಲಿ ಏನ್ ಹೇಳ್ತಿದೆ ನಮಗೆ, ಕೋಆರ್ಡಿನೇಟ್ಸ್ ಆಫ್ ಕಾರ್ನರ್ ಪಾಯಿಂಟ್ಸ್. ಈ 0 ಅನ್ನೋದು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಯಾವ ಯಾವ x1 ವ್ಯಾಲ್ಯೂ ಯಾವ ಯಾವ x2 ವ್ಯಾಲ್ಯೂಸ್ ಬಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಆ ಕಾರ್ನರ್ ಪಾಯಿಂಟ್ ಜಾಯಿನ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ 0, ಈ 0ಗೆ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ ಏನಿರೋದಕ್ಕೆ ಸಾಧ್ಯ ಜನರಲ್ ಆಗಿ? 0 ಇರುತ್ತೆ. ಸೊ x1 ವ್ಯಾಲ್ಯೂನು ನಾವು 0 ಅಂತ ಕನ್ಸಿಡರ್ ಮಾಡ್ತೀವಿ, x2 ವ್ಯಾಲ್ಯೂನು ಏನಂತ ಕನ್ಸಿಡರ್ ಮಾಡ್ತೀವಿ? 0 ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇದು x1 ವ್ಯಾಲ್ಯೂ 0ನೇ ಬರಬೇಕು, x2 ವ್ಯಾಲ್ಯೂನು 0ನೇ ಬರಬೇಕು. ಅದು ಆ 0 ಪಾಯಿಂಟ್ ನಾವು ಕಾರ್ನರ್ ಪಾಯಿಂಟ್ ಅಂತ ಕರಿಬೇಕು ಅಂತ ಹೇಳಿದ್ರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನ್ ಹೇಳ್ತಿದಾರೆ, ಈ ಕಾರ್ನರ್ ಪಾಯಿಂಟ್ ಮೇಲೆ ಅಥವಾ ಈ ಕಾರ್ನರ್ ಪಾಯಿಂಟ್ ಬೇಸ್ ಮೇಲೆ ನಾವ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ? Objective function. Objective function value. That is value of the objective function we have to calculate based on this corner points. Okay, so now in this problem, what is the objective function? Profit maximization. Profit maximization. So here they are clearly mentioned that maximizing the profit. That is, what is the profit expected by the company in on 1 unit? That is 2x1 plus 4x2, right? ಸೊ ಆ ಆಬ್ಜೆಕ್ಟಿವ್ ಫಂಕ್ಷನ್ ನಾವು ಜಸ್ಟ್ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ. ಓಕೆ, ಯಾಕಂತೇಳಿದ್ರೆ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಇಲ್ಲಿ ಬೇಕಾದ್ರೆ ಹೆಡ್ಡಿಂಗ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ಕೊಂಡ್ರೆ ಇನ್ನೂ ಈಸಿ ಆಗೋಗುತ್ತೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡುವಾಗ. ಯಾಕಂದ್ರೆ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಬಹುದು. ಓಕೆ, ಸೊ ಈ ತರ ಬರ್ಕೊಂಬೇಡಿ. ಕ್ಲಿಯರ್ ಆಯ್ತಲ್ವಾ? ಇದ್ರಲ್ಲಿ ಬರ್ಕೊಳ್ಳೋದ್ರಲ್ಲಿ ಏನಾದ್ರು ಕಷ್ಟ ಇದೆಯಾ? No, sir. No, sir. So calculate the value of the objective function based on the corner points ಅಂತ ಹೇಳಿದ್ರೆ ಕಾರ್ನರ್ ಪಾಯಿಂಟ್ಸ್ ಬೇಕಾಗುತ್ತೆ. ಏನಕ್ಕೆ ಬೇಕು? ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಯಾವ್ದು ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಈ ಕೋಆರ್ಡಿನೇಟ್ಸ್ ಬೇಸ್ ಮೇಲೆ ನಾವು ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಟಿಮೇಟ್ಲಿ ವಿ ಗೆಟ್ ಸಮ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಆ ವ್ಯಾಲ್ಯೂಸ್ ಅಥವಾ ಆನ್ಸರ್ಸ್ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಇದನ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೋಡೋಣ ಈಗ. ಓಕೆ, ಸೊ ಈಗ 0 ದಟ್ ಈಸ್ ಕೋಆರ್ಡಿನೇಟ್ ಅಥವಾ ಕಾರ್ನರ್ ಪಾಯಿಂಟ್ ಗೆ x1 ವ್ಯಾಲ್ಯೂ ಏನಿರುತ್ತೆ? 0 ಇರುತ್ತೆ. x2 ವ್ಯಾಲ್ಯೂ ಏನು? 0 ಆಗಿರುತ್ತೆ. ಅಲ್ಲಿಗೆ ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಈ 0 ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಅದು ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ x1 ವ್ಯಾಲ್ಯೂ ಏನಿಲ್ಲಿ? 0. ವ್ಯಾಲ್ಯೂ ಇಸ್ ಆಲ್ಸೋ 0. ನಿಮ್ಗೆ ಕನ್ಫ್ಯೂಷನ್ಸ್ ಏನಾದ್ರು ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬೇಕಾದ್ರೆ x1 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ, ಅಥವಾ ಇಲ್ಲಿ x2 ಇಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ ಕನ್ಫ್ಯೂಷನ್ಸ್ ಆದ್ರೆ. ಆಯ್ತಾ? ಸೊ ನಾನು ಜಸ್ಟ್ ಇಲ್ಲಿ 0 ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಮೆನ್ಷನ್ ಮಾಡಕ್ ಆಗೋದಿಲ್ಲ. ಓಕೆ, ನಿಮ್ಗೆ ಬೇಕಾದ್ರೆ ಈ ತರ ಬರ್ಕೊಳ್ಳಿ. ಓಕೆ, ಯಾವ ತರ ಬರ್ಕೊಳ್ತೀರಾ? ಇದೇ ತರ ಬರ್ಕೊಳ್ತೀರಾ ಇಲ್ಲ 0 ಅಂತ ಮಾತ್ರ ಮೆನ್ಷನ್ ಮಾಡ್ತೀರಾ? ವ್ಯಾಲ್ಯೂಸ್ ಮಾತ್ರ ಮೆನ್ಷನ್ ಮಾಡ್ತೀವಿ ಸರ್. ಓಕೆ, ವ್ಯಾಲ್ಯೂಸ್ ಮಾತ್ರ 0 ಸರ್. ಓಕೆ, 0 ಗೊತ್ತಾಗುತ್ತಲ್ವಾ? x1 ವ್ಯಾಲ್ಯೂ ಯಾವುದು, x2 ವ್ಯಾಲ್ಯೂ ಅಂತ ಹೇಳ್ಬಿಟ್ಟು. ಎಸ್ ಸರ್. ಓಕೆ, x1 ವ್ಯಾಲ್ಯೂ ಇಸ್ 0 ಅಂಡ್ x2 ವ್ಯಾಲ್ಯೂ ಇಸ್ 0. ಈಗ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವ ತರ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2x1 ಪ್ಲಸ್ 4x2. ಈಗ 2 ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಏನ್ ಹಾಕೋಬೇಕು? x1 ವ್ಯಾಲ್ಯೂ 0 ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಏನಿದೆ? 4 into 0. X2 value is also 0. Definitely 0. Get 0. Ultimately the answer should be 0. Right? So ಈ ತರ ಕ್ಯಾಲ್ಕುಲೇಷನ್ ಮಾಡೋದಷ್ಟೇ. ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು. 0 ಬಂದ್ಬಿಟ್ಟು ಎಲ್ಲದಕ್ಕೂ ಕಾಮನ್. ನೀವು ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಟೈಮ್ ಸೇವ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0 ಕಂಪ್ಲೀಟ್ ಆಗಿ 0 ಹಾಕ್ಬಿಟ್ಬಿಡಿ. ಓಕೆ, ಕ್ಯಾಲ್ಕುಲೇಷನ್ಸ್ ಏನು ನೆಸೆಸರಿ ಇಲ್ಲ ಈ ಪಾಯಿಂಟ್ಗೆ. ಓಕೆ, ನಿಮ್ಗೆ ಬೇಕು ಅಂತ ಹೇಳಿದ್ರೆ ಮಾಡಿ, ಪರವಾಗಿಲ್ಲ, ಏನಿಲ್ಲ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ ಈ 0ದು? ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಯಾವುದು? ಇದೆ ಅಲ್ವಾ? ಈಗ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಜನರಲ್ ಆಗಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನಾರ್ಮಲ್ ಆಗಿ ಈ ವ್ಯಾಲ್ಯೂಸ್ ಬೇಸ್ ಮೇಲೆ ಏನಾದ್ರು ಕಾರ್ನರ್ ಪಾಯಿಂಟ್ಸ್ ನಾವು ಹಾಕೊಂಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಈಗ ಈ ಎ ಅನ್ನೋ ಕಾರ್ನರ್ ಪಾಯಿಂಟ್ ಇಲ್ಲಿ ಇದೆ ಅಲ್ವಾ? ಸೊ ಈ ಕಾರ್ನರ್ ಪಾಯಿಂಟ್ಗೆ ಅಥವಾ ಈ ಕಾರ್ನರ್ ಪಾಯಿಂಟ್ ನ ನಾವು ಗುರುತಿಸಬೇಕು ಅಥವಾ ಪಾಯಿಂಟೆಡ್ ಮಾಡಬೇಕು ಅಥವಾ ಪಾಯಿಂಟ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ x1 ವ್ಯಾಲ್ಯೂ ಯಾವ x2 ವ್ಯಾಲ್ಯೂ ಸಪೋರ್ಟ್ ಮಾಡುತ್ತೆ?
X1 0 sir. X1 5, X2 2.5 sir. 5 sir. x1 5, x2 2.5. 2.5. Can anyone tell me? ಬೇರೆಯವ್ರು ಹೇಳಿ. ಈ ಪಾಯಿಂಟ್ ಎ ಅನ್ನೋದು ಅಥವಾ ಈ ಪಾಯಿಂಟ್ ನ ಕಾರ್ನರ್ ಪಾಯಿಂಟ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಯಾವ ತರ ನಾವು ಕರಿಬಹುದು ಮ್ಯಾಥಮೆಟಿಕಲ್ ಆಗಿ? ಅದಕ್ಕೆ x1 ವ್ಯಾಲ್ಯೂ ಏನ್ ಹೇಳಬೇಕು, x2 ವ್ಯಾಲ್ಯೂ ಏನ್ ಹೇಳಬೇಕು? We are only concentrating on the corner points. We are not concentrating on the constraint lines. Okay, feasible region ನ ಐಡೆಂಟಿಫೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಕನ್ಸ್ಟ್ರೈಂಟ್ ಲೈನ್ಸ್ ಏನೇ ಇರಲಿ ಅದನ್ನ ಔಟ್ ಆಫ್ ನೆಟ್ವರ್ಕ್ ಅಂತ ಟ್ರೀಟ್ ಮಾಡಬೇಕು, ಆಯ್ತಾ? ಇಲ್ಲಿ ಬಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆರ್ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿ ಫಿಸಿಯಬಲ್ ರೀಜನ್ ಅಷ್ಟೇ. ಆ ಫಿಸಿಯಬಲ್ ರೀಜನ್ ಬಿಟ್ಟು ಆಚೆ ಬರಬಾರ್ದು. ಓಕೆ, ಅದನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕಾರ್ನರ್ ಪಾಯಿಂಟ್ ಬಂದ್ಬಿಟ್ಟು ಎ ಅಂತ ಇದೆ. ಓಕೆ, ಸೊ ನಾನು ಹೇಳ್ತೀನಿ ನೋಡಿ. ಸೊ ಈಗ ಕಾರ್ನರ್ ಪಾಯಿಂಟ್ ಎ ಅಲ್ವಾ? ಓಕೆ, ಈಗ ಈ ಕಾರ್ನರ್ ಪಾಯಿಂಟ್ಗೆ ಎ ಅಂತ ಇದ್ರೆ ನಾವು x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ ಏನಂತ ನಾವು ಕರಿಬೇಕು ಅಥವಾ ಯಾವ ತರ ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಸಿ x1 ಫಸ್ಟ್ ಬಂದ್ಬಿಟ್ಟು ಈ 2.5 ಹತ್ರ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದು x1 ವ್ಯಾಲ್ಯೂ ಏನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು x2 ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಾ, ಪಾಯಿಂಟ್ ಮಾಡ್ತೀವಾ? ತಾನೆ. ಫಸ್ಟ್ ಬಂದ್ಬಿಟ್ಟು x1 ವ್ಯಾಲ್ಯೂ ಏನು ಅಂತ ನೋಡ್ಬೇಕು. ಓಕೆ, ಸೊ ಇಲ್ಲಿ ಡೆಫಿನೆಟ್ ಆಗಿ ಈ ಪಾಯಿಂಟ್ ನ ನಾವು ಮಾರ್ಕ್ ಮಾಡಬೇಕು. ಫಿಸಿಯಬಲ್ ರೀಜನ್ ನ ಕಾರ್ನರ್ ಪಾಯಿಂಟ್ ಗೆ ನಾವು ಪಾಯಿಂಟ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ x1 ವ್ಯಾಲ್ಯೂ 0ನೇ ಆಗಿರ್ಬೇಕು, ಮತ್ತೆ x2 ವ್ಯಾಲ್ಯೂ ಬಂದ್ಬಿಟ್ಟು 2.5 ಆಗಿರ್ಬೇಕು. ಸೊ ಈ ಪಾಯಿಂಟ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ? 2.5 ಬಂದಿದ್ಯಾ? Yes sir. ಹಾಗಾದ್ರೆ ಇಲ್ಲಿ x1 ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ 0 ಆಗಿರುತ್ತೆ. ಅದೇ ತರ ಈ ಕಾರ್ನರ್ ಪಾಯಿಂಟ್ ಗೆ x2 ವ್ಯಾಲ್ಯೂ ಏನಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇಟ್ ಈಸ್ 2.5. ಓಕೆ, ಕ್ಲಿಯರ್ ಆಯ್ತಾ? x1 value Yes, 0 sir. and x2 value Sir. 2.5. We are only concentrating on the corner points because fifth step says that we have to calculate the value of the objective function based on the corner points only. So in this problem or at present situation the corner point is A, so therefore we have to identify what are the coordinates for this corner point. So therefore the x1 is 0 and x2 is 2.5 for the corner point A ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ಕೋಬೇಕು. ಓಕೆ, ಸೊ ಈಗ x1 ಮತ್ತೆ x2 ವ್ಯಾಲ್ಯೂ ಈಸಿಯಾಗಿ ಅಲ್ಲಿ ಹಾಕೋಬೋದಾ? Yes, ಏನ್ sir. x1 ವ್ಯಾಲ್ಯೂ 0, 0, 2.5. 2.5. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? Yes, sir. ಓಕೆ, Yes, sir. ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ? 2, ರೈಟ್? ಸೊ 2. 2 into 2 into 0 ಪ್ಲಸ್ ನೆಕ್ಸ್ಟ್ 4 into 4 into 2.5 2.5. ಅಲ್ವಾ? ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಟಿಮೇಟ್ಲಿ ಗೆಟ್ 0 ಪ್ಲಸ್ 4 into 2.5 10. 10, sir. then 10 sir. what is the value of objective function in this scenario? 10. 10 10 Yes, sir. sir. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ಈ ಬಂದ್ಬಿಟ್ಟು ಪೆಂಡಿಂಗ್ ಇಡಿ, ಯಾಕಂದ್ರೆ ಅದು ಇಂಟರ್ಸೆಕ್ಟ್ ಆಗಿದೆ ಅಲ್ವಾ? ಓಕೆ, ಇಂಟರ್ಸೆಕ್ಟ್ ಆಗಿದೆ, ಅದನ್ನ ಪೆಂಡಿಂಗ್ ಇಡಿ. ನಾವು ಲಾಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಯಾಕೆ ಲಾಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಟಿಸ್ಟ್ ಇದೆ. ನಾನು ಡಿಫ್ರೆಂಟ್ ವೇಸ್ ನಲ್ಲಿ ಹೇಳ್ಕೊಡ್ತೀನಿ ಯಾವ ತರ ಕಾರ್ನರ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ನ ಪೆಂಡಿಂಗ್ ಇಡಿ. ನೆಕ್ಸ್ಟ್ ಲಾಸ್ಟ್ ಡಿ ಅಂತ ಕಾರ್ನರ್ ಪಾಯಿಂಟ್ ಇದೆ. ಇದಕ್ಕೆ ಯಾರು ಹೇಳ್ತೀರಾ ನೋಡೋಣ? x1 ವ್ಯಾಲ್ಯೂ ಏನು, x2 ವ್ಯಾಲ್ಯೂ ಏನು? ಡಿ Sir, x1 value 4. X1 value 4 sir. x1 X2 ವ್ಯಾಲ್ಯೂ value 0. x2 ವ್ಯಾಲ್ಯೂ 0, sir. 0. ಓಕೆ, ಸೊ ನೋಡಿ ಯಾಕೆ ಅದು x1 ವ್ಯಾಲ್ಯೂ 4 x2 ವ್ಯಾಲ್ಯೂ 0 ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ, ಇನ್ನು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರಬಹುದು. ಓಕೆ, ಸೊ ಈಗ ಲಾಸ್ಟ್ ಪಾಯಿಂಟ್ ಯಾವುದು? ಡಿ ಅಲ್ವಾ? ಸೊ ಈ ಲಾಸ್ಟ್ ಪಾಯಿಂಟ್ ಡಿ ಅನ್ನೋದು ಫಸ್ಟ್ ಬಂದ್ಬಿಟ್ಟು x1 ವ್ಯಾಲ್ಯೂ. ಡೆಫಿನೆಟ್ ಆಗಿ ನಾವು ಫಸ್ಟೇ ಬರೆಯೋದು x1 ವ್ಯಾಲ್ಯೂ, ನೆಕ್ಸ್ಟ್ x2 ವ್ಯಾಲ್ಯೂ ಬರಿತೀವಿ. ಸೊ ಫಸ್ಟ್ ಈ ಪಾಯಿಂಟ್ ನ ನಾವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವ ವ್ಯಾಲ್ಯೂನ ನಾವು ಮಾರ್ಕ್ ಮಾಡ್ಕೋಬೇಕು? x1 ವ್ಯಾಲ್ಯೂನ x2 ವ್ಯಾಲ್ಯೂನ? X1 value. X1, sir. x1 ವ್ಯಾಲ್ಯೂ ಅಂದ್ರೆ x1 ವ್ಯಾಲ್ಯೂ ಎಷ್ಟಿದೆ? 4.
4 ಓಕೆ. ಸೊ 4 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು x2 ವ್ಯಾಲ್ಯೂಗೆ ಟರ್ನ್ ಆಗೋದು. ಓಕೆ, ಸೊ x2 ವ್ಯಾಲ್ಯೂ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಿ, ಬಟ್ ಅದು ನಮಗೆ ಇವಾಗ ಬೇಕಾಗಿಲ್ಲ. ಅಲ್ಟಿಮೇಟ್ಲಿ x1 ವ್ಯಾಲ್ಯೂ 4 ಅಂತ ಆದ್ರೆ ನೆಕ್ಸ್ಟ್ ಇಲ್ಲಿ ನಾವು 0 ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಅಂದ್ರೆ x2ಗೆ ಇದು ಮೇಲೆ ಹೋಗಿಲ್ಲ ಲೈನು. ಓಕೆ, ಸೊ ಈ ಕಡೆ ಹೋಗಿದೆ, ಬಟ್ ಫಿಸಿಯಬಲ್ ರೀಜನ್ ಕ್ಲೋಸ್ ಆಗಿದೆ. ಸೊ ಅದಕ್ಕೆ x1 ವ್ಯಾಲ್ಯೂ ಇಸ್ 4 ಅಂಡ್ x2 ವ್ಯಾಲ್ಯೂ ಇಸ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಅದು ಕಾರ್ನರ್ ಪಾಯಿಂಟ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದ್ಸರಿ ನಾನು ಹೇಳ್ತೀನಿ ಯಾವ ತರ ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಏನಾದ್ರು ಕನ್ಫ್ಯೂಷನ್ಸ್ ಏನಾದ್ರು ಇದ್ರೆ ಓಕೆ, ಸೊ ಡೋಂಟ್ ವರಿ. ಸೊ ಈಗ ಟೋಟಲ್ ಆಗಿ ನಾವು x1 ವ್ಯಾಲ್ಯೂ 4 ನಿಮ್ಗೆ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಕರೆಕ್ಟ್ ಆಗಿ 4 ಅಂತ ಬಂದಿದೆಯಾ ಇಲ್ಲಿ? ಯಾಕಂತಂದ್ರೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನಾನು ಇಲ್ಲಿ ವರ್ಡ್ ಅಲ್ಲಿ ಮಾಡಿರೋದು ಸ್ವಲ್ಪ 1 ಸೆಂಟಿಮೀಟರ್ ಎಕ್ಸಾಕ್ಟ್ ಆಗಿ ನನಗೆ ತಗೊಳ್ಳೋದಕ್ಕಾಗಿಲ್ಲ. ಓಕೆ, ಸೊ ಅದಕ್ಕೆ ನಾನು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಆಬ್ಜೆಕ್ಟಿವ್ ವ್ಯಾಲ್ಯೂಸ್ ಬೇರೆ ಬಂದ್ಬಿಡುತ್ತೆ ನೀವೇನಾದ್ರು ರಾಂಗ್ ಹೇಳಿದ್ರೆ. ಓಕೆ, ಸೊ ಈಗ ಅಕಾರ್ಡಿಂಗ್ ಟು ಕಾರ್ನರ್ ಪಾಯಿಂಟ್ ಡಿ ವಿ ಹ್ಯಾವ್ ಐಡೆಂಟಿಫೈಡ್ ದಿ ಕೋಆರ್ಡಿನೇಟ್ಸ್ ಆಫ್ x1 and x2. ಸೊ therefore x1 ವ್ಯಾಲ್ಯೂ ಇಸ್ 4 and x2 ವ್ಯಾಲ್ಯೂ ಇಸ್ 0 ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿದ್ದೀರಾ. ವಿಚ್ ಮೀನ್ಸ್ ಡಿ ಅನ್ನೋ ಪಾಯಿಂಟ್ ನ ನಾವು ಯಾವ ತರ ಅದು ರೆಪ್ರೆಸೆಂಟ್ ಆಗಿದೆ, ಯಾವ ತರ ಅದನ್ನ ಪಾಯಿಂಟ್ ಔಟ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು x1 ವ್ಯಾಲ್ಯೂ x2 ವ್ಯಾಲ್ಯೂ ಯಾವುದು ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅಲ್ಟಿಮೇಟ್ಲಿ ಅಕಾರ್ಡಿಂಗ್ ಟು ಯುವರ್ ಆನ್ಸರ್ x1 ವ್ಯಾಲ್ಯೂ ಇಸ್ 4 ಬಿಕಾಸ್ ಡಿ ಅನ್ನೋದು ಅಲ್ಲೇ ರೆಪ್ರೆಸೆಂಟ್ ಆಗಿದೆ. ಮತ್ತೆ x2 ವ್ಯಾಲ್ಯೂ ಅನ್ನೋದು ಅಲ್ಟಿಮೇಟ್ಲಿ ಇಲ್ಲಿ ಯಾವುದು ನಾವು ಮೆನ್ಷನ್ ಮಾಡಿಲ್ಲ. ಕಾರ್ನರ್ ಪಾಯಿಂಟ್ ಇಲ್ಲಿಗೆ ಎಂಡ್ ಆಗಿದೆ, ಫಿಸಿಯಬಲ್ ರೀಜನ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಸೊ therefore x2 ವ್ಯಾಲ್ಯೂ ಇಸ್ 0. ನಾವು ವಿ ಹ್ಯಾವ್ ಟು substitute this x1 value and x2 value for this objective function. Okay, so ಯಾವ ತರ ಮಾಡೋದು ಅಂತ ಹೇಳಿದ್ರೆ 2 into 4 plus 4 into 0. into 0. Okay, so ultimately we will get 8 sir. plus 0. 0. Next 8. Finally we will get 8 ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? Yes sir. ಓಕೆ, ಸೊ ಈಗ ಲಾಸ್ಟ್ ಪಾಯಿಂಟ್ ಯಾವ್ದಿದೆ? ಕಾರ್ನರ್ ಪಾಯಿಂಟ್ ಬಂದ್ಬಿಟ್ಟು ನನ್ನ ಗ್ರಾಫ್ ಅಲ್ಲಿ ಕೇಳಿಸ್ಕೊಳ್ಳಿ. ಕಾರ್ನರ್ ಪಾಯಿಂಟ್ ಬಂದ್ಬಿಟ್ಟು ನನ್ನ ಗ್ರಾಫ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇರಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ 1 ಸೆಂಟಿಮೀಟರ್ ನಾನು ಎಕ್ಸಾಕ್ಟ್ ಆಗಿ ತಗೊಂಡಿಲ್ಲ. ಬಟ್ ನಿಮ್ಮ ಗ್ರಾಫ್ ಅಲ್ಲಿ ನೀವೇನಾದ್ರೂ ಕರೆಕ್ಟ್ ಆಗಿ ಪ್ಲಾಟ್ ಮಾಡಿದ್ರೆ ವ್ಯಾಲ್ಯೂಸ್ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಜಸ್ಟ್ ಈ ಗ್ರಾಫ್ ನ ಅಬ್ಸರ್ವ್ ಮಾಡಿ ನಾನು ಯಾವ ತರ ಡ್ರಾ ಮಾಡ್ತೀನಿ ಲೈನ್ ನ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೋಡಿ ಇದು ಯಾವ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿರೋದು? ಈ ಅಲ್ವಾ? ಓಕೆ, ಸೊ ಇಲ್ಲಿಂದ ನಾನು ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ತೀನಿ. ಓಕೆ, ಸೊ ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಿದೀನಿ. ಕಾಣಿಸಿದೆ ಅಲ್ವಾ ಸ್ಟ್ರೈಟ್ ಲೈನ್ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಂದ? ಓಕೆ, ಸೊ ಅದೇ ತರ ಇಲ್ಲಿ ನಾನು ವರ್ಟಿಕಲ್ ಆಗಿ ಒಂದು ಲೈನ್ ನ ಡ್ರಾ ಮಾಡ್ತೀನಿ. ಓಕೆ, ಸೊ ಈಗ ಈ ಲೈನ್ ಕಾಣಿಸಿದೆ ಅಲ್ವಾ? ಓಕೆ, ಸೊ ಈಗ ಕಾರ್ನರ್ ಪಾಯಿಂಟ್ ಗೆ ಈ ಅನ್ನೋ ಕಾರ್ನರ್ ಪಾಯಿಂಟ್ ಗೆ x1 ವ್ಯಾಲ್ಯೂ ಯಾವ್ದಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ನಮ್ಗೆ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿರೋ ಪಾಯಿಂಟ್. ಓಕೆ, ಸೊ x2 ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿರೋ ಪಾಯಿಂಟ್ ರೆಪ್ರೆಸೆಂಟ್ ಮಾಡುತ್ತೆ ಬಿಕಾಸ್ ದಿಸ್ ಇಸ್ ದ x1 ವ್ಯಾಲ್ಯೂ ಅಂಡ್ ದಿಸ್ ಇಸ್ ದ x2 ವ್ಯಾಲ್ಯೂ ಅಕಾರ್ಡಿಂಗ್ ಟು ದಿಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇ. ಓಕೆ, ಸೊ ನಿಮ್ಮ ಗ್ರಾಫ್ ಅಲ್ಲಿ ಏನ್ ಬಂದಿದೆ ಈ ವ್ಯಾಲ್ಯೂ, ಇಲ್ಲಿರೋ ವ್ಯಾಲ್ಯೂ 3 sir. ಎಕ್ಸಾಕ್ಟ್ ಆಗಿ 3 ಬಂದಿದೆಯಲ್ವಾ ಎಲ್ರಿಗೂ? Yes sir. x1 ವ್ಯಾಲ್ಯೂ ಎಷ್ಟು ಬಂದಿದೆ ಮಾತ್ರ. ಇದು x1 ವ್ಯಾಲ್ಯೂ x1 ಆಕ್ಸಿಸ್ ಮೇಲೆ ಏನ್ ಬಂದಿದೆ? x1 3 sir. x1 3 sir, x2 1 sir. x2 1 ಅಂತ ಬಂದಿದ್ಯಾ? ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿ ನೀವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ರೆ x1 ವ್ಯಾಲ್ಯೂ 3 ಅಂತ ಬರುತ್ತೆ, x2 ವ್ಯಾಲ್ಯೂ 1 ಅಂತ ಬಂದಿರುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ವಾ? Yes sir. ಓಕೆ, ಇನ್ ಕೇಸ್ ಏನಾದ್ರೂ ಫ್ರಾಕ್ಷನ್ಸ್ ಏನಾದ್ರೂ ಬಂದಿದ್ರೆ ನೀವು ಐಡೆಂಟಿಫೈ ಮಾಡಕ್ಕೆ ಸಾಧ್ಯನಾ? ಫಾರ್ ಎಕ್ಸಾಂಪಲ್ 3.3, 3.34 ಅಥವಾ 1.1, 1.34 ಈ ತರ ಬಂದಿದ್ರೆ ಐಡೆಂಟಿಫೈ ಮಾಡೋಕ್ ಸಾಧ್ಯನಾ? ಐಡೆಂಟಿಫೈ ಮಾಡೋದು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತೀರಾ? ಅದು ಎಕ್ಸಾಕ್ಟ್ ಆಗಿ ನಮ್ಗೆ ಫ್ರಾಕ್ಷನಲ್ ವ್ಯಾಲ್ಯೂ ಸಮೇತ ಗೊತ್ತಾಗ್ಬೇಕಂತ ಹೇಳಿದ್ರೆ ಒಂದು ವೇನ ಹೇಳ್ಕೊಡ್ತೀನಿ, ಇದ್ರ ಬೇಸ್ ಮೇಲೆ ಹೇಳ್ಕೊಡ್ತೀನಿ. ಈಗ ನಿಮ್ಗೆ ಸ್ಕೇಲ್ಸ್ ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಅಥವಾ ಆ ಸ್ಕೇಲ್ಸ್ ನ ರೆಪ್ರೆಸೆಂಟ್ ಯಾವ್ದು ಫಿಸಿಬಲ್ ರೀಜನ್ ಬೇಸ್ ಮೇಲೆ ಈ ಲೈನ್ ಮೇಲೆ ಇಟ್ಕೊಂಡು ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಈಸಿಯಾಗಿ ಹೇಳ್ಬಿಡ್ತೀರಾ. ಸೊ ಹಾಗಾಗಿ ನೀವ್ ಹೇಳಿದ್ದೀರಾ x1 ವ್ಯಾಲ್ಯೂ ಏನಿದೆ ಈ ಕಾರ್ನರ್ ಪಾಯಿಂಟ್ ಗೆ 3 ಅಂತ ಹೇಳ್ತಾ ಇದ್ದೀರಾ. ಸೊ ಅದೇ ತರ x2 ವ್ಯಾಲ್ಯೂ ಏನಂತ ಹೇಳ್ತಿದ್ದೀರಾ? 1 ಅಂತ ಎಲ್ಲ ಗ್ರಾಫ್ ಅಲ್ಲೂ ಬಂದಿದೆ ತಾನೆ?
Yes, sir. ಓಕೆ 3 ಮತ್ತೆ 1 ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್ ಈ x1 ವ್ಯಾಲ್ಯೂ ಮತ್ತೆ x2 ವ್ಯಾಲ್ಯೂ 3.34 3.35 ಅಥವಾ 1.13 ಅಥವಾ 1.34 ಈ ತರ ಏನಾದ್ರು ಬಂದಿದ್ರೆ ಎಕ್ಸಾಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯನಾ ಸ್ಕೇಲ್ ಅಲ್ಲಿ? ಎಕ್ಸಾಕ್ಟ್ ಆಗಿ ಆಗಲ್ಲ ಸರ್. ಎಕ್ಸಾಕ್ಟ್ ಆಗಿ ಆಗಲ್ಲ. ಬಟ್ ನಾವು LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ವೇ ಇದೆ. ಓಕೆ, ಸೊ ಅದನ್ನ ಈ ಒಂದು ಸ್ಟೇಜ್ ಕಂಪ್ಲೀಟ್ ಆದ್ಮೇಲೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಒಂದು ಇದರಲ್ಲಿ. ಸೊ ಈಗ ಆಬ್ಜೆಕ್ಟಿವ್ ವ್ಯಾಲ್ಯೂಸ್ ಕಾರ್ನರ್ ಪಾಯಿಂಟ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಆಬ್ಜೆಕ್ಟಿವ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಲ್ವಾ x1 ವ್ಯಾಲ್ಯೂ x2 ವ್ಯಾಲ್ಯೂ ಬೇಸ್ ಮೇಲೆ? Yes, sir. ಓಕೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ದಟ್ ಈಸ್ 2 ಇಂಟು x1 ವ್ಯಾಲ್ಯೂ ಇಸ್ 3 ಪ್ಲಸ್ 4 ಇಂಟು x2 ವ್ಯಾಲ್ಯೂ 1. ಓಕೆ, ಸೊ ಈಗ 2 ಇಂಟು 3 6 ಪ್ಲಸ್ 4 ಇಂಟು 1 4. ಸೊ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ವ್ಯಾಲ್ಯೂ ಇಸ್ 10. ಸೊ ಈಗ ಟೋಟಲ್ ಆಗಿ ಎಲ್ಲಾ ಕಾರ್ನರ್ ಪಾಯಿಂಟ್ಸ್ಗೂ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ನ ಕ್ಯಾಲ್ಕುಲೇಷನ್ ಮಾಡಿದ್ದು ಆಗಿದೆ ಅಲ್ವಾ? Yes, sir. ಓಕೆ, Yes, sir. ಸೊ ಇಷ್ಟ ಹೇಳಮ್ಮ, ಯಾರು ಡೌಟ್ ಕೇಳಿದ್ರಾ? No, sir. ಓಕೆ, ಇಷ್ಟು ಕ್ಲಿಯರ್ ಆಗಿದೆ ಅಲ್ವಾ? Yes, sir. ಓಕೆ, Yes, sir. ಕಂಪ್ಲೀಟ್ ಆಗಿ ಆಬ್ಜೆಕ್ಟಿವ್ ವ್ಯಾಲ್ಯೂಸ್ ನ ನಾವು ಕಾರ್ನರ್ ಪಾಯಿಂಟ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರೋದು ಅಲ್ವಾ? ಸೊ ಈಗ ಇಷ್ಟು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಯಾರಾದ್ರೂ ಓದಿ. Choose the point where the objective function has optimal value. Choose the point where the objective function has optimal value. ಸೊ ಈಗ ಆಪ್ಟಿಮಲ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಇದನ್ನ ಮೇಜರ್ ಆಗಿ ಐಡೆಂಟಿಫೈ ಮಾಡ್ತಾ ಇದೀವಿ. ಯಾಕೆ ಇದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ಮೇಜರ್ ಆಗಿ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದ್ರು ಸ್ಟಾರ್ಟಿಂಗ್ ಇಂದ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಇಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಇನ್ ಕೇಸ್ ಏನಾದ್ರು ಪ್ರಾಫಿಟ್ ಅಂತ ಏನಾದ್ರು ಕೊಟ್ರೆ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್? ಮ್ಯಾಕ್ಸಿಮೈಸೇಷನ್ ಆಫ್ ದಿ ಪ್ರಾಫಿಟ್, ರೈಟ್? ಸೊ ಇನ್ ಕೇಸ್ ಏನಾದ್ರು ಕಾಸ್ಟ್ ಏನಾದ್ರು ಕೊಟ್ರೆ ಮಿನಿಮೈಸೇಷನ್ ಆಫ್ ಕಾಸ್ಟ್. ಸೊ ಈಗ ಅಕಾರ್ಡಿಂಗ್ ಟು ದಿಸ್ ಆಬ್ಜೆಕ್ಟಿವ್ ಫಂಕ್ಷನ್, ಈ ಆಬ್ಜೆಕ್ಟಿವ್ ಫಂಕ್ಷನ್ ಫಾರ್ಮುಲೇಷನ್ ಮಾಡಿದ್ದಾರೆ. ಇದ್ರ ಪ್ರಕಾರ ಇಲ್ಲಿ ಪ್ರಾಫಿಟ್ ಅಂತ ಗೊತ್ತಾಗ್ತಾ ಇದೆಯಾ ಅಥವಾ ಕಾಸ್ಟ್ ಅಂತ ಗೊತ್ತಾಗ್ತಾ ಇದೆಯಾ? ಪ್ರಾಫಿಟ್ ಅಂತ ಗೊತ್ತಾಗ್ತಾ ಇದೆ. ಸೊ ಪ್ರಾಫಿಟ್ ಅಂತ ಗೊತ್ತಾಗ್ತಾ ಇದ್ರೆ ಅಲ್ಟಿಮೇಟ್ಲಿ ದ ಆಬ್ಜೆಕ್ಟಿವ್ ಫಂಕ್ಷನ್ ಏನಿದೆ? ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಸೊ ಈಗ ಮ್ಯಾಕ್ಸಿಮೈಸೇಷನ್ ಪ್ರಾಫಿಟ್ ಅಂತ ಹೇಳಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ಅಲ್ಲಿ ಇಲ್ಲಿ ನಮಗೆ ಏನ್ ಬಂದಿದೆ, ಇದು ಆಬ್ಜೆಕ್ಟಿವ್ ಫಂಕ್ಷನ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂತ ಹೇಳಿದ್ರೆ ಇದು ಈ 0 10 10 8 ಏನಿದೆ ಅದು ಪ್ರಾಫಿಟ್ಸ್. ಅಂದ್ರೆ ಇಷ್ಟರಲ್ಲಿ ಪ್ರಾಫಿಟ್ಸ್ ತಗೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಈಗ ಪ್ರಾಫಿಟ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಾವು ಈ ಒಂದು ಪ್ರಾಫಿಟ್ಸ್ ಅಲ್ಲಿ ಅಂದ್ರೆ ಈ ವ್ಯಾಲ್ಯೂಸ್ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ರು ಅದು ಇಂಡಿವಿಜುವಲ್ ಯೂನಿಟ್ಸ್ ಪ್ರಾಫಿಟ್ಸ್ ರೆಪ್ರೆಸೆಂಟ್ ಮಾಡ್ತಿದೆ. ಇಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೋಬಹುದು ಅಂತ. ಓಕೆ, ಸೊ ಇದರಲ್ಲಿ ನಾವು ಪ್ರಾಫಿಟ್ ಅಂತ ಇದಕ್ಕೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬಹುದು? ಲೀಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾ, ಹೈಯೆಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾ? ಹೈಯೆಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಸೊ ದೇರ್ ಫೋರ್ ಈಗ ನಾವು ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬಹುದು? A and D, sir. A and E ಎರಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಎರಡನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಯಾಕೆ ಎರಡನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಬಿಕಾಸ್ ಕಾರ್ನರ್ ಪಾಯಿಂಟ್ ಎ, ಕಾರ್ನರ್ ಪಾಯಿಂಟ್ ಇ ಬೇಸ್ ಮೇಲೆ ಆ ಕಂಪನಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ದಿ ಕನ್ಸ್ಟ್ರೈಂಟ್, ಇಟ್ ಈಸ್ ರೆಕಮೆಂಡೆಡ್ ಟು ಗೆಟ್ ದಿ ಪ್ರಾಫಿಟ್ 10 rupees is the maximum based on the individual units. That is when the corner point is A and ಕಾರ್ನರ್ ಪಾಯಿಂಟ್ ಈ ಒಂದು ಫಿಸಿಯಬಲ್ ರೀಜನ್ ಅಲ್ಲಿ ಕಂಪನಿ ಬಂದ್ಬಿಟ್ಟು 10 rupees ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೊಳ್ಳೋದಕ್ಕೆ ಎಬಿಲಿಟಿ ಇದೆ. ಸೊ ದೇರ್ ಫೋರ್ ಹೆನ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದಿಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಮೆಥಡ್ ಪ್ರಾಬ್ಲಮ್ ಇಸ್ 10 ಫಾರ್ ದ ಕಾರ್ನರ್ ಪಾಯಿಂಟ್ ಎ ಅಂಡ್ ಇ ಅಂತ ಹೇಳ್ಬಿಟ್ಟು ನಾವು ಕೊಡಬಹುದು. ಓಕೆ, ಸೊ ನಿಮಗೆ ಗೊತ್ತಿದೆ ಆಬ್ಜೆಕ್ಟಿವ್ ಫಂಕ್ಷನ್ ಇಸ್ 10 ಆಗಿರೋದ್ರಿಂದ ನಾವು ಎರಡು ಕಾರ್ನರ್ ಪಾಯಿಂಟ್ ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಹಾಗಾಗಿ ನಾವು ಸೊಲ್ಯೂಷನ್ ಇಲ್ಲಿ ಏನ್ ಮೆನ್ಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನೋಡೋಣ ಯಾವ ತರ ಕೊಡಬಹುದು ಅನ್ನೋದಕ್ಕೆ. ಓಕೆ, ಸೊ ಈಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಿರೋದ್ರಿಂದ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಓಕೆ, ಸೊ ಬೇಕಾದ್ರೆ ನೀವು ಇದನ್ನ ಇಲ್ಲಿ ಬರ್ಕೊಳ್ಳಿ.
profit maximization, that is objective function. So hence the optimal solution for this LPP problem is profit of rupees 10 for the corner points. ಯಾವ ಕಾರ್ನರ್ ಪಾಯಿಂಟ್ಸ್? A and E. and E. ಓಕೆ, ಸೊ ಇಷ್ಟು ಆನ್ಸರ್ ಬರ್ದ್ರೆ ನೀವು ಸಾಕು. Okay, so this is the ultimate solution for this linear programming problem. Okay, so choose the optimum or choose the point where the objective function is optimum value ಅಂತ ಹೇಳಿದ್ರೆ ಪ್ರಾಫಿಟ್ ಆಗಿದ್ರೆ ಹೈಯೆಸ್ಟ್ ನ ಸೆಲೆಕ್ಟ್ ಮಾಡ್ತೀವಿ, ಕಾಸ್ಟ್ ಆಗಿದ್ರೆ ಲೀಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಲೀಸ್ಟ್ ಅಂದಿದ್ದಕ್ಕೆ ನೆಕ್ಸ್ಟ್ ಕಾಸ್ಟ್ ಇನ್ಫಾರ್ಮೇಶನ್ ಏನಾದ್ರು ಕೊಟ್ಟಾಗ ನಾವು ನೋಡೋಣ ಅದು ಯಾವ ತರ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಕಂಪ್ಲೀಟ್ ಸೊಲ್ಯೂಷನ್ ಬಂದ್ಬಿಟ್ಟು 6 ಸ್ಟೆಪ್ಗೆ ನಾವು ಕೊಟ್ಟಿದ್ದು ಆಗಿದೆ. ಸೊ ಇಷ್ಟನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈ 3 and 1 ಇನ್ ಕೇಸ್ ಏನಾದ್ರು ಫ್ರಾಕ್ಷನ್ಸ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಈ 3 ಅಥವಾ 1 ನ ಯಾವ ತರ ನಾವು ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಯಾಕಂದ್ರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಗೆ ನಾವು ಜನರಲ್ ಆಗಿ ಅದೇ ತರ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಎಕ್ಸಾಮ್ ಅಲ್ಲೂ ನಿಮ್ಗೆ ಅದೇ ತರ ಈಸಿಯಾಗಿ ಕೊಡೋದಿಲ್ಲ. Okay, so there is some intersecting points in graphical method, so therefore we have to apply the general simplification rule and regulation. So based on that we are going to calculate the x1 value and x2 value. Okay, so just write down this information or solution. I will tell you how to calculate the 3 and 1 generally based on the mathematical calculation for the corner point E. Okay, so just take down this solution.